ಸರ್ವಪಕ್ಷಗಳ ಸಭೆ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ರಿಯಾಕ್ಷನ್. ನಾಳೆ ಕಾಶ್ಮೀರಕ್ಕೆ ಭೇಟಿಯನ್ನ ನೀಡ್ತಾರಂತೆ ರಾಹುಲ್ ಗಾಂಧಿ. ಕಾಶ್ಮೀರಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನ ನೀಡಲಿದ್ದಾರೆ ನಾಳೆ. ಭಯೋತ್ಪಾದಕರ ದಾಳಿ ನಂತರದಲ್ಲಿ ಮೊದಲ ಭೇಟಿ. ये बात उनके सामने हमने रखा और उन्होंने ये कहा कि सभी एक्शन ले लें। राहुल जी कश्मीर जा रहे हैं। राहुल जी कश्मीर जा रहे हैं। खड़गे जी सिक्योरिटी लैब्स की बात करी आपने, राहुल जी बोल रहे हैं। यूनिफॉर्मली कंडेम किया है सबने जो हुआ है और पूरी सपोर्ट किया है ऑपोजिशन ने सरकार को, कोई भी एक्शन नहीं। आज प्रधानमंत्री ने कहा है कि कड़ा एक्शन लेंगे, तो आप लोग उससे संतुष्ट हैं? जो राजनाथ सिंह जी ने प्रिसाइड किया, अमित शाह जी भी वहाँ थे, हमने सब लोगों ने मिल के जो पहलगाम में इंसिडेंट हुआ है उसको सभी लोगों ने कंडेम किया, ऑल पार्टी इर्रेस्पेक्टिव ऑफ ये वो ऐसा। और दूसरी चीज़ हमने ये कहा कि कश्मीर में शांति रखने के लिए वो अच्छा प्रयास करे और वहाँ पर शांति रखना ज़रूरी है। ये बात उनके सामने हमने रखा और उन्होंने ये कहा कि सभी एक्शन ले लें। राहुल जी कश्मीर जा रहे हैं। राहुल जी कश्मीर जा रहे हैं। खड़गे जी सिक्योरिटी लैब्स की बात करी आपने, राहुल जी बोल रहे हैं। राहुल जी बोलिए। यूनिफॉर्मली कंडेम किया है सबने, सपोर्ट किया है ऑपोजिशन ने सरकार को, कोई भी एक्शन नहीं। आज प्रधानमंत्री ने कहा है कि कड़ा एक्शन लेंगे, तो आप लोग उससे संतुष्ट हैं? खड़गे साहब ओपनली बोले ಸರ್ವಪಕ್ಷಗಳ ಸಭೆ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಾಗೆ ರಾಹುಲ್ ಗಾಂಧಿ ಅವರ ಮೊಟ್ಟ ಮೊದಲ ಪ್ರತಿಕ್ರಿಯೆ. ಸರ್ವಾನುಮತವಾಗಿ ಆದ ಘಟನೆಯನ್ನ ಖಂಡಿಸಿದ್ದೇವೆ. ಉಗ್ರರ ಸಂಹಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೂಡ ಇದೆ. ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಎಲ್ಲಾ ರೀತಿಯ ಬೆಂಬಲವನ್ನ ನೀಡುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ರವೀಂದ್ರ ರೇಷ್ಮೆ ಸರ್, ಇದನ್ನೇ ಭಾರತದ ಜನ ಕೂಡ ನಿರೀಕ್ಷೆ ಮಾಡ್ತಿರೋದು. ಐ ಹೋಪ್ ದೇ ವಿಲ್ ಸ್ಟಿಕ್ ಟು ದೀಸ್ ವರ್ಡ್ಸ್. ಈ ರಿವೆಂಜ್ ಅನ್ನೋದು ಆಗೋವರೆಗೂ ವಿರೋಧ ಪಕ್ಷ ಇದೇ ಮಾತಿಗೆ ಬದ್ಧವಾಗಿರುತ್ತೆ ಅಂತೇಳಿ. ಆಮೇಲೆ ತೂತು ಮೇಮೆ ಆಗೇ ಆಗತ್ತೆ, ಈ ವಿಚಾರ ಆಗಲಿ. ಅಟ್ ಲೀಸ್ಟ್ ಟಿಲ್ ವಿ ಟೇಕ್ ದ ರಿವೆಂಜ್. ಇನ್ನೇ ಘಟನೆ ನಡೆದಾಕ್ಷಣವೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೊದಲ ಪ್ರತಿಕ್ರಿಯೆ ಬಹಳ ಒಬ್ಬ ಹಿರಿಯ ಮುತ್ಸದ್ದಿ ಥರ ಇತ್ತು. ಇದು ರಾಜಕಾರಣ ಮಾಡೋ ಸಂದರ್ಭ ಅಲ್ಲ, ನಾವು ರಾಷ್ಟ್ರದ ಐಕ್ಯತೆ, ಸಮಗ್ರತೆ, ಭದ್ರತೆ ಮುಖ್ಯ ಅಂತ ಹೇಳಿದ್ರು. ಆ ರೀತಿ ನಡ್ಕೊಂಡಿದ್ದಾರೆ. ಅದೊಂದು ಸ್ವಾಗತಾರ್ಹ ಬೆಳವಣಿಗೆ. ಅದರ ಜೊತೆಗೆ ಇವತ್ತು ನಾವು ಯುದ್ಧ ಮಾಡಬೇಕಾಗಿರೋದು ಕೇವಲ ಪಾಕಿಸ್ತಾನಿ ಸೇನೆಯನ್ನು ಸೋಲಿಸೋದಲ್ಲ, ಪಾಕಿಸ್ತಾನಿ ಸಿದ್ಧಾಂತವನ್ನು ಸೋಲಿಸಬೇಕು. ಜಿನ್ನಾ ಸಿದ್ಧಾಂತ, ಟೂ ನೇಷನ್ ಥಿಯರಿ, ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು, ಆ ಪ್ರತ್ಯೇಕತಾವಾದವನ್ನು ಸೋಲಿಸಿದಾಗ, ಯಾಕಂದರೆ ಪಾಕಿಸ್ತಾನ ಹೆದರ್ಕೊಳ್ಳೋದು ಹಿಂದೂ ರಾಷ್ಟ್ರಕ್ಕೆ ಹೆದರ್ಕೊಳ್ಳೋದಿಲ್ಲ, ಹಿಂದುತ್ವಕ್ಕೆ ಹೆದರ್ಕೊಳ್ಳೋದಿಲ್ಲ. ಯಾಕೆ ಹಿಂದೂ ರಾಷ್ಟ್ರ ಅಂತ ಮಾಡಿಬಿಟ್ರೆ ಈ ಟೂ ನೇಷನ್ ಥಿಯರಿಗೆ ಸಮರ್ಥನೆ ಕೊಟ್ಟಂಗಾಗುತ್ತೆ. ಪಾಕಿಸ್ತಾನ ಹೆದರೋದು ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಇಂಡಿಯಾ, ಜಾತ್ಯತೀತ ಸಾರ್ವಭೌಮ ಗಣರಾಜ್ಯ ಅಂತ ಎಲ್ಲಿವರೆಗೂ ಭಾರತ ಇರುತ್ತೋ ಅಲ್ಲಿವರೆಗೂ ಪಾಕಿಸ್ತಾನ ಕಿರಿಕಿರಿ ಆಗ್ತಾ ಇರುತ್ತೆ. ಅವರ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬಾಳ್ತಾ ಇದ್ರೆ ಪಾಕಿಸ್ತಾನ ಸಿದ್ಧಾಂತಕ್ಕೆ ಎಲ್ಲಿ ರೆಲೆವೆನ್ಸ್ ಇದೆ? ಪಾಕಿಸ್ತಾನ ಇಸ್ ರೆಡೆಂಡೆಂಟ್. ಹಿಂದೂ ಮುಸ್ಲಿಮರು ಒಂದಾಗಿ ಬಾಳೋದು ಸಾಧ್ಯ ಇಲ್ಲ ಅಂತೇನು ಜಿನ್ನಾ ಅವ್ರು ಹೇಳಿದರು, ಅದನ್ನೇ ಅವರು ಪಾಲಿಸ್ತಾ ಬಂದರು. ಅದು ಬಾಂಗ್ಲಾದೇಶ್ ವಿಮರ್ಶೆ ಅಂದ್ಕೊಳ್ಳೋದು ಸುಳ್ಳಾಗ್ಬಿಡ್ತಾ ಸಿದ್ಧಾಂತ. ಮಾತು ಕೂಡ ಹಂಗೆ ಇತ್ತಲ್ಲ. ಅದೇ 50 ವರ್ಷದ ನಂತರ ಈ ಆಸಿಫ್ ಮುನೀರ್ ನೆನಪಾಗ್ಬಿಟ್ಟಿದೆ. ಯಾಕಂದ್ರೆ ಬಾಂಗ್ಲಾದೇಶ ಸ್ವಲ್ಪ ಪಾಕಿಸ್ತಾನ ಕಡೆ ತಿರುಗಿದ್ರಿಂದ. ಆ ಮೊಹಮ್ಮದ್ ಯೂನುಸ್ ಅನ್ನೋ ವ್ಯಕ್ತಿ ಒಂದು ಕಾಲದಲ್ಲಿ ಗೌರವಾನ್ವಿತ ಆರ್ಥಿಕ ತಜ್ಞ ಅನ್ಕೊಂಡಿದ್ದವರು ಪಾಕಿಸ್ತಾನ ಏಜೆಂಟ್ರ ಥರ ಇದ್ದಾರೆ. ಅವ್ರು ಆಲ್ಮೋಸ್ಟ್ ಪೂರ್ವ ಪಾಕಿಸ್ತಾನವನ್ನು ಮರುಸ್ಥಾಪನೆ ಮಾಡೋ ಹಂತಕ್ಕೆ ರೀಚ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಸೋಲಿಸ್ಬೇಕಾಗಿರೋದು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಸೋಲಿಸಬೇಕು, ಅದು ಭಾಳ ಮುಖ್ಯ. ಇದು ಜಿನ್ನಾ ವರ್ಸಸ್ ಗಾಂಧಿ ಈಗ ನಡೀತಿರೋ ಸಂಘರ್ಷ, ಎರಡು ಸಿದ್ಧಾಂತಗಳ ನಡುವಿನ ಸಂಘರ್ಷ. ಸೇನೆಯಲ್ಲಿ ನಾವು ಗೆಲ್ಬೋದು. ಈ ಮನಸ್ಥಿತಿಯನ್ನು ಹೆಂಗೆ ನೀವು ಬದಲಾಯಿಸ್ತೀರಾ ನೋಡಿ. ನಮ್ಮ ಭಾರತದ ಸೆಕ್ಯುಲರಿಸಮ್ ಎಷ್ಟು ವಿಶಿಷ್ಟವಾಗಿದೆ ಅಂತಂದರೆ, ಶಿವಸೇನೆ ಯಾವಾಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ BJP ಪ್ರಭುತ್ವ ಜಾಸ್ತಿ ಬಲಿಷ್ಠವಾಗ್ತಾ ಬಂತೋ, ಬಾಲಿವುಡ್ ಚಿತ್ರರಂಗದ ಹೀರೆಗಳು अच्छा प्रयास करें और वहाँ पर शांति रखना ज़रूरी है। ये बात उनके सामने हमने रखा और उन्होंने ये कहा कि सभी एक्शन ले लें। राहुल जी कश्मीर जा रहे हैं। राहुल जी कश्मीर जा रहे हैं। खड़गे जी सिक्योरिटी लैब्स की बात करी आपने, राहुल जी बोल रहे हैं। यूनिफॉर्मली कंडेम किया है सबने जो हुआ है
और पूरी सपोर्ट किया अपोजिशन ने सरकार को, कोई भी एक्शन नहीं। आज प्रधानमंत्री ने कहा है कि कड़ा एक्शन लेंगे, तो आप लोग उससे संतुष्ट हैं? जो राजनाथ सिंह जी ने प्रिसाइड किया, अमित शाह जी भी वहाँ थे, हमने सब लोगों ने मिल के जो पहलगाम में इंसिडेंट हुआ है उसको सभी लोगों ने कंडम किया, ऑल पार्टी इरेस्पेक्टिव ऑफ ये वो ऐसा कुछ। और दूसरी चीज़ हमने ये कहा कि कश्मीर में शांति रखने के लिए वो अच्छा प्रयास करे और वहाँ पर शांति रखना ज़रूरी है, ये बात उनके सामने हमने रखा और उन्होंने ये कहा कि सभी एक्शन ले लें। राहुल जी कश्मीर जा रहे हैं। राहुल जी कश्मीर जा रहे हैं। खड़गे जी सिक्योरिटी लैब्स की बात करी आपने? जी राहुल जी बोलिए। यूनिफॉर्मली कंडेम किया है सबने, सपोर्ट किया अपोजिशन ने सरकार को, कोई भी एक्शन नहीं। आज प्रधानमंत्री ने कहा है कि कड़ा एक्शन लेंगे, तो आप लोग उससे संतुष्ट हैं खड़गे साहब? फडणवीस जी मेरे को ओपनली बोले ಸರ್ವಪಕ್ಷಗಳ ಸಭೆ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಾಗೆ ರಾಹುಲ್ ಗಾಂಧಿ ಅವರ ಮೊಟ್ಟ ಮೊದಲ ಪ್ರತಿಕ್ರಿಯೆ. ಸರ್ವಾನುಮತವಾಗಿ ಆದ ಘಟನೆಯನ್ನ ಖಂಡಿಸಿದ್ದೇವೆ. ಉಗ್ರರ ಸಂಹಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೂಡ ಇದೆ. ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಎಲ್ಲಾ ರೀತಿಯ ಬೆಂಬಲವನ್ನ ನೀಡುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ರವೀಂದ್ರ ರೇಷ್ಮೆ ಸರ್, ಇದನ್ನೇ ಭಾರತದ ಜನ ಕೂಡ ನಿರೀಕ್ಷೆ ಮಾಡ್ತಿರೋದು. ಐ ಹೋಪ್ ದೇ ವಿಲ್ ಸ್ಟಿಕ್ ಟು ದೀಸ್ ವರ್ಡ್ಸ್. ಈ ರಿವೆಂಜ್ ಅನ್ನೋದು ಆಗೋವರೆಗೂ ವಿರೋಧ ಪಕ್ಷ ಇದೇ ಮಾತಿಗೆ ಬದ್ಧವಾಗಿರುತ್ತೆ ಅಂತೇಳಿ. ಆಮೇಲೆ ತೂತು ಮೇಮೆ ಆಗೇ ಆಗತ್ತೆ, ಈ ವಿಚಾರ ಆಗಲಿ. ಅಟ್ ಲೀಸ್ಟ್ ಟಿಲ್ ವಿ ಟೇಕ್ ದ ರಿವೆಂಜ್. ಇನ್ನೇ ಘಟನೆ ನಡೆದಾಕ್ಷಣವೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೊದಲ ಪ್ರತಿಕ್ರಿಯೆ ಭಾಳ ಒಬ್ಬ ಹಿರಿಯ ಮುತ್ಸದ್ದಿ ಥರ ಇತ್ತು. ಇದು ರಾಜಕಾರಣ ಮಾಡೋ ಸಂದರ್ಭ ಅಲ್ಲ, ನಾವು ರಾಷ್ಟ್ರದ ಐಕ್ಯತೆ, ಸಮಗ್ರತೆ, ಭದ್ರತೆ ಮುಖ್ಯ ಅಂತ ಹೇಳಿದ್ರು. ಆ ರೀತಿ ನಡ್ಕೊಂಡಿದ್ದಾರೆ, ಅದೊಂದು ಸ್ವಾಗತಾರ್ಹ ಬೆಳವಣಿಗೆ. ಅದರ ಜೊತೆಗೆ ಇವತ್ತು ನಾವು ಯುದ್ಧ ಮಾಡಬೇಕಾಗಿರೋದು ಕೇವಲ ಪಾಕಿಸ್ತಾನಿ ಸೇನೆಯನ್ನು ಸೋಲಿಸೋದಲ್ಲ, ಆ ಪಾಕಿಸ್ತಾನಿ ಸಿದ್ಧಾಂತವನ್ನು ಸೋಲಿಸಬೇಕು. ಜಿನ್ನಾ ಸಿದ್ಧಾಂತ, 2 ನೇಷನ್ ಥಿಯರಿ, ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು, ಆ ಪ್ರತ್ಯೇಕತಾವಾದವನ್ನು ಸೋಲಿಸಿದಾಗ, ಯಾಕಂದರೆ ಪಾಕಿಸ್ತಾನ ಹೆದರ್ಕೊಳ್ಳೋದು ಹಿಂದೂ ರಾಷ್ಟ್ರಕ್ಕೆ ಹೆದರ್ಕೊಳ್ಳೋದಿಲ್ಲ, ಹಿಂದುತ್ವಕ್ಕೆ ಹೆದರ್ಕೊಳ್ಳೋದಿಲ್ಲ. ಯಾಕೆ ಹಿಂದೂ ರಾಷ್ಟ್ರ ಅಂತ ಮಾಡಿಬಿಟ್ರೆ ಈ 2 ನೇಷನ್ ಥಿಯರಿಗೆ ಸಮರ್ಥನೆ ಕೊಟ್ಟಂಗಾಗುತ್ತೆ. ಪಾಕಿಸ್ತಾನ ಹೆದರೋದು ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಇಂಡಿಯಾ, ಜಾತ್ಯತೀತ ಸಾರ್ವಭೌಮ ಗಣರಾಜ್ಯ ಅಂತ ಎಲ್ಲಿವರೆಗೂ ಭಾರತ ಇರುತ್ತೋ ಅಲ್ಲಿವರೆಗೂ ಪಾಕಿಸ್ತಾನ ಕಿರಿಕಿರಿ ಆಗ್ತಾ ಇರುತ್ತೆ. ಅವರ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬಾಳ್ತಾ ಇದ್ರೆ ಪಾಕಿಸ್ತಾನ ಸಿದ್ಧಾಂತಕ್ಕೆ ಎಲ್ಲಿ ರೆಲೆವೆನ್ಸ್ ಇದೆ? ಪಾಕಿಸ್ತಾನ ಇಸ್ ರೆಡೆಂಡೆಂಟ್. ಹಿಂದೂ ಮುಸ್ಲಿಮರು ಒಂದಾಗಿ ಬಾಳೋದು ಸಾಧ್ಯ ಇಲ್ಲ ಅಂತೇನು ಜಿನ್ನಾ ಅವ್ರು ಹೇಳಿದರು, ಅದನ್ನೇ ಅವರು ಪಾಲಿಸ್ತಾ ಬಂದರು. ಅದು ಬಾಂಗ್ಲಾದೇಶ್ ವಿಮರ್ಶೆ ಅಂದ್ಕೊಳ್ಳೋದು ಸುಳ್ಳಾಗ್ಬಿಡ್ತಾ ಸಿದ್ಧಾಂತ. ಮಾತು ಕೂಡ ಹಂಗೆ ಇತ್ತಲ್ಲ. ಅದೇ 50 ವರ್ಷದ ನಂತರ ಈ ಆಸಿಫ್ ಮುನೀರ್ ನೆನಪಾಗ್ಬಿಟ್ಟಿದೆ. ಯಾಕಂದ್ರೆ ಬಾಂಗ್ಲಾದೇಶ ಸ್ವಲ್ಪ ಪಾಕಿಸ್ತಾನ ಕಡೆ ತಿರುಗಿದ್ರಿಂದ. ಆ ಮೊಹಮ್ಮದ್ ಯೂನುಸ್ ಅನ್ನೋ ವ್ಯಕ್ತಿ ಒಂದು ಕಾಲದಲ್ಲಿ ಗೌರವಾನ್ವಿತ ಆರ್ಥಿಕ ತಜ್ಞ ಅನ್ಕೊಂಡಿದ್ದವರು ಪಾಕಿಸ್ತಾನ ಏಜೆಂಟ್ರ ಥರ ಇದ್ದಾರೆ. ಅವ್ರು ಆಲ್ಮೋಸ್ಟ್ ಪೂರ್ವ ಪಾಕಿಸ್ತಾನವನ್ನು ಮರುಸ್ಥಾಪನೆ ಮಾಡೋ ಹಂತಕ್ಕೆ ರೀಚ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಸೋಲಿಸ್ಬೇಕಾಗಿರೋದು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಸೋಲಿಸಬೇಕು, ಅದು ಭಾಳ ಮುಖ್ಯ. ಇದು ಜಿನ್ನಾ ವರ್ಸಸ್ ಗಾಂಧಿ ಈಗ ನಡೀತಿರೋ ಸಂಘರ್ಷ, 2 ಸಿದ್ಧಾಂತಗಳ ನಡುವಿನ ಸಂಘರ್ಷ. ಸೇನೆಯಲ್ಲಿ ನಾವು ಗೆಲ್ಬೋದು, ಈ ಮನಸ್ಥಿತಿಯನ್ನು ಹೆಂಗೆ ನೀವು ಬದಲಾಯಿಸ್ತೀರಾ ನೋಡಿ. ನಮ್ಮ ಭಾರತದ ಸೆಕ್ಯುಲರಿಸಮ್ ಎಷ್ಟು ವಿಶಿಷ್ಟವಾಗಿದೆ ಅಂತಂದರೆ, ಶಿವಸೇನೆ ಯಾವಾಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ BJP ಪ್ರಭುತ್ವ ಜಾಸ್ತಿ ಬಲಿಷ್ಠವಾಗ್ತಾ ಬಂತೋ, ಬಾಲಿವುಡ್ ಚಿತ್ರರಂಗದ ಹೀರೋಗಳು ಯಾರು? ಆಮಿರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಸೈಫ್ ಅಲಿ ಖಾನ್. ಅದು ಹೇಗೆ 30 ವರ್ಷಗಳ ಕಾಲ